ಸುಮಾರು 5-6 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಯಾವ್ದು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. 5-6 ವರ್ಷ ಯಾಕೆ ಅಂತ ಹೇಳಿದ್ರೆ 2 ವರ್ಷ ಕೋವಿಡ್ ಇಯರ್, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 2 ಇಯರ್ಸ್ ಇಂದ ಒಳ ಮೀಸಲಾತಿ ಅನ್ಬಿಟ್ಟು ಯಾವ್ದು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಸುಮಾರು ಈಗ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮೊದಲು ಪ್ರಣಾಳಿಕೆಯಲ್ಲಿ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ರಿಕ್ರೂಟ್ಮೆಂಟ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆಯ್ತು. ಇಲ್ಲಿ 5,000-10,000 ವೇಕೆನ್ಸಿ ಫಿಲ್ ಆಗಿಲ್ಲ. ಇದನ್ನ ನಾವು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದೀವಿ. ಆಗಸ್ಟ್ 11ನೇ ತಾರೀಕು ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಬಿಜಾಪುರದಲ್ಲಿ ನವೆಂಬರ್ 12ನೇ ತಾರೀಕು ಹೋರಾಟ ಮಾಡಿದ್ವಿ. ಇಷ್ಟೆಲ್ಲ ಹೋರಾಟ ಆದ್ಮೇಲೂ ಕೂಡ ತಿರ್ಗಾ ಮತ್ತೆ ವಿಂಟರ್ ಸೆಷನ್, ಬೆಳಗಾವಿ ವಿಂಟರ್ ಸೆಷನ್ ಅಲ್ಲಿ ಡಿಸೆಂಬರ್ ನಾವು ಬೆಳಗಾವಿ ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಂತಂದ್ರೆ ಪರ್ಮಿಷನ್ಸ್ ಕೊಟ್ಟಿರಲಿಲ್ಲ, ಪೊಲೀಸ್ ಪರ್ಮಿಷನ್ಸ್. ಯಾಕೆಂದ್ರೆ ಸುಮಾರು 3-4 ಲಕ್ಷ ಜನ ಸ್ಟೂಡೆಂಟ್ಸ್ ಸೇರ್ತಾರೆ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ಸ್ ನಿರಾಕರಿಸಿದ್ರು. ಅದಾದ್ಮೇಲೆ ಧಾರವಾಡದ ಹೈಕೋರ್ಟ್ ಬೆಂಚ್ ನಮಗೆ ಪರ್ಮಿಷನ್ಸ್ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದಾಗ ಸುಮಾರು 25 ಇಶ್ಯೂಸ್, ಸ್ಟೂಡೆಂಟ್ ಇಶ್ಯೂಸ್ ಏನಿದೆ ಅಷ್ಟನ್ನು ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಗಮನಕ್ಕೆ ತಗೊಂಬಂದ್ವಿ. ಅದರಲ್ಲಿ ಮೇಜರ್ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್. ಫಸ್ಟ್ ಬರೀ 3 ವರ್ಷ ಕೊಟ್ಟಿದ್ರು. ಅದಾದ್ಮೇಲೆ ಇನ್ನ 2 ವರ್ಷ ಅಂದ್ರೆ 5 ವರ್ಷ ವಯೋಮಿತಿ ಕೊಡಬೇಕು ಅಂತ ಹೇಳಿ ಕೇಳಿದಾಗ ನಾವು ಅದನ್ನ ಸಾಕಷ್ಟು ಕನ್ವಿನ್ಸ್ ಮಾಡಿದ್ವಿ. ನಮ್ಮ ಹೋರಾಟದಿಂದಾನೇ 5 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಅದಾದ್ಮೇಲೆ ಇದು ವಯೋಮಿತಿ ಸಿಕ್ಕಾದ್ಮೇಲೆ ರಿಕ್ರೂಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ವಯೋಮಿತಿ ಕೊಟ್ಟಾದ್ಮೇಲೆ ವಾಟ್ ಈಸ್ ದ ಯೂಸ್ ಅಂದ್ರೆ ಎಷ್ಟು ಜನಕ್ಕೆ ಇವತ್ತು ವಯೋಮಿತಿ ಕೊಟ್ಟಾದ್ರೆ ಇನ್ನು 2 ವರ್ಷ 1 ವರ್ಷ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಮತ್ತೆ ವಾಟ್ ಈಸ್ ದ ಯೂಸ್ ಅಂದ್ರೆ ವಯೋಮಿತಿ ಕೊಟ್ಟರು ಯೂಸ್ ಇಲ್ಲ. ಹಂಗಾಗಿ ನಾವು ಈ ಒಂದು ಹೋರಾಟ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಅಂದ್ರೆ 11ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದೇ 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಈ ಒಂದು 12ನೇ ತಾರೀಕು ಹಿಯರಿಂಗ್ ಅಲ್ಲಿ ಸರ್ಕಾರ ಒಂದು ಎಚ್ಚೆತ್ಕೊಬೇಕು. ಯಾಕೆಂದ್ರೆ ಕೋರ್ಟ್ ಆದೇಶನೇ ಇದೆ ಇವಾಗ 6% ಬಿಟ್ಟು 94% ಮೇಲೆ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೂ ಅಭ್ಯಂತರ ಇಲ್ಲ ಅಂತ ಹೇಳಿ. ಆದ್ರೆ ಗೌರ್ಮೆಂಟ್ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಸುಮಾರು 56,000 ಪೋಸ್ಟ್ ಇವರು ರಿಕ್ರೂಟ್ಮೆಂಟ್ ರಿಸರ್ವೇಶನ್ಸ್ ಆಗಿ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ಮಾಹಿತಿ ಇರೋ ಪ್ರಕಾರ ಇಲ್ಲಿ ಸರ್ಕಾರ ಈಗಂತೂ ರಿಕ್ರೂಟ್ಮೆಂಟ್ ಮಾಡಲ್ಲ, ಹೋರಾಟ ಮಾಡಿಲ್ಲ ಅಂತ ಅಂದ್ರೆ. ಯಾಕೆಂದ್ರೆ ZPTP ಎಲೆಕ್ಷನ್ ಇದೆ, ಅವರಿಗೆ ಎಲೆಕ್ಷನ್ ಇಂಪಾರ್ಟೆಂಟ್ ಇದೆ, ಮತ್ತೆ ಜಾತಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ರಿಕ್ರೂಟ್ಮೆಂಟ್ಗೋಸ್ಕರ ಸುಮಾರು ವರ್ಷಗಳಿಂದ ಇಲ್ಲಿ ಕುತ್ಕೊಂಡು ಓದ್ತಾ ಇರೋ, ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಿಲ್ಲ ನಿಮ್ಗೆ. ಯಾಕೆಂದ್ರೆ ಗಿಗ್ ವರ್ಕರ್ಸ್ ಆಗಿ ಝೊಮೊಟೊ, ಸ್ವಿಗ್ಗಿ ಮತ್ತೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ನನ್ನ ದಾರಿಲಿ ಹೋಗ್ಬೇಕಾದ್ರೆ ಸ್ವಿಗ್ಗಿ ವರ್ಕರ್ಸ್ ಅಂದ್ರೆ ಓಲಾ, ಊಬರ್, ಕ್ಯಾಬ್ ಡ್ರೈವರ್ ಕೂಡ ಮಾತಾಡಿಸ್ತಾರೆ. ಎಷ್ಟೋ ಜನ ಇವತ್ತು PhD ಹೋಲ್ಡರ್ಸ್ PC ಆಗಿದ್ದಾರೆ. ಯಾಕೆಂದ್ರೆ ಇವತ್ತು ಟೀಚರ್ಸ್ ವೇಕೆನ್ಸಿ ಫಿಲ್ ಮಾಡಿಲ್ಲ. ಮತ್ತೆ ಅಲ್ಲಿ ತರಕಾರಿ ಶಾಪ್ ಇಟ್ಕೊಂಡು ಕೂಡ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದ್ರೆ ಒಂದು ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಓದ್ತಾ ಇರೋಂತ ಒಂದು ಸನ್ನಿವೇಶ ನಾವು ನೋಡ್ತಾ ಇದೀವಿ. ನಾನು ಎಷ್ಟೋ ಜನ ನನ್ನ ಮಾತಾಡಿಸ್ತಿದ್ದಾರೆ. ಇವತ್ತು ಆಫೀಸ್ ಹತ್ರನೇ ಎಷ್ಟೋ ಜನ ಹುಡ್ಕೊಂಬಂದು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಏನಾದ್ರು ಮಾಡಿ ಸರ್ ಅಂತ ಕೇಳ್ತಿದ್ದಾರೆ. ನಾವು ಸುಮಾರು ಡಿಸೆಂಬರ್ 12ನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ಮೇಲೆ ಒಂದು 2 ಮಂತ್ಸ್ ಟೈಮ್ ಕೊಟ್ವಿ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಅಲ್ಲಿ ನಾವು ನೋಡಿದ್ರೆ ಯಾವ್ದು ರಿಕ್ರೂಟ್ಮೆಂಟೇ ಆಗಿಲ್ಲ. ಪ್ರತಿ ಒಬ್ಬರಿಗೂ ನಾನು ಆಸ್ಪಿರೆಂಟ್ಸ್ಗೆ ನಾನು ಮನವಿ ಮಾಡ್ಕೊಂತೀನಿ, ಇದೇ ತಿಂಗಳು 11ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. ಎಲ್ಲರೂ ಭಾಗವಹಿಸಿ. ಈ ಒಂದು ಹೋರಾಟಕ್ಕೆ ನೀವು ಭಾಗವಹಿಸಿಲ್ಲ ಅಂತಂದ್ರೆ, ನೀವು ಒಂದು ದಿನ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಇನ್ನು 1 ವರ್ಷ ಆದ್ರೂ ರಿಕ್ರೂಟ್ಮೆಂಟ್ ಆಗಲ್ಲ. ಯಾಕೆಂದ್ರೆ ಇವ್ರು ಹೈಕೋರ್ಟ್ ಆದ್ಮೇಲೆ ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಹಿಂಗೆ ಡಿಲೇ ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಎಲೆಕ್ಷನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಯಾರು ರಿಕ್ರೂಟ್ಮೆಂಟ್ ಮಾಡ್ಕೊಬೇಕು ಅನ್ನೋದು ಒಂದು ಇಂಪಾರ್ಟೆನ್ಸ್ ಇಲ್ಲೇ ಇಲ್ಲ. ಈವನ್ ಟೀಚರ್ಸ್ ವೇಕೆನ್ಸಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸುಮಾರು 43 ಇಲಾಖೆಯಿಂದ 7,84,000 ಹುದ್ದೆ ಖಾಲಿ ಇದಾವೆ. ಒಂದು ರಿಕ್ರೂಟ್ಮೆಂಟ್ ಮಾಡಿಲ್ಲ. ರಿಕ್ರೂಟ್ಮೆಂಟ್ ಮಾಡ್ಬೇಕಂತಂದ್ರೆ ಎಲ್ಲರೂ ಒಗ್ಗಟ್ಟಾಗ್ಬೇಕು. ಎಲ್ಲಾ ಸ್ಟೂಡೆಂಟ್ಸ್ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ನೀವು ಇನ್ನು 1 ವರ್ಷ ಆದ್ರೂ ಯಾವ್ದು ರಿಕ್ರೂಟ್ಮೆಂಟ್ ಆಗಲ್ಲ. ನೀವೇನ್ ಸ್ಟ್ರಗಲ್ ಮಾಡ್ತಾ ಇದೀರಾ ಆ ಸ್ಟ್ರಗಲ್ಲು ನೀವು ಇನ್ನು ಪಾವರ್ಟಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ನಿಮ್ಮ ಕನ್ಸುಗಳೇನಿರುತ್ತೆ ಕನ್ಸಾಗಿ ಉಳಿಯುತ್ತೆ. ಆ ಕನ್ಸು ನನ್ಸಾಗ್ಬೇಕು ಅಂತಂದ್ರೆ ಇದೇ ತಿಂಗಳು 11ನೇ ತಾರೀಕು ಪ್ರತಿಯೊಬ್ಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಮೆಂಟರ್ಸ್ಗೆ ಎಲ್ಲರಿಗೂ ನಾನು ಮನವಿ ಮಾಡ್ಕೊಂತೀನಿ. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೂ, ಎಲ್ರು ಬೆಂಗಳೂರಲ್ಲಿರೋರು ಮತ್ತೆ ಸುತ್ತಮುತ್ತ ಧಾರವಾಡ, ಬಿಜಾಪುರ, ಎಲ್ರು ಕರ್ನಾಟಕಾದ್ಯಂತ ನೀವು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ. ಈ ಹೋರಾಟ ಯಶಸ್ವಿಗೊಳಿಸಿ. ಸರ್ಕಾರ ಈ ಕೂಡಲೇ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ದು ಒಂದೇ ಅಜೆಂಡಾ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಂದ್ರೆ ಸರ್ಕಾರ ಈ ಕೂಡಲೇ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು. ಆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಎಲ್ಲರೂ ಬರ್ತೀರಾ ಅಂತ ಭಾವಿಸಿದೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದೇನಂದ್ರೆ
ಲಾಸ್ಟ್ 3-4 ದಿನದಿಂದ ಒಂದು ಪೊಲೀಸ್ ಪರ್ಮಿಷನ್ಗೋಸ್ಕರ ಓಡಾಡಿ ಇವತ್ತು ಪೊಲೀಸ್ ಪರ್ಮಿಷನ್ಸ್ ಕೂಡ ನಾವು ತಗೊಂಡಿದೀವಿ. ಕಾನೂನು ರೀತಿಯಲ್ಲಿ ಮತ್ತೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.